ಸಿಎಂ ಡಿಕೆ ಶಿವಕುಮಾರ್ ಈಗ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಶಾಸಕರ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಅಧಿವೇಶನ ಮೊಟಕುಗೊಳಿಸಿದ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಡಿಕೆ ಈಗ ಕಸರತ್ತನ್ನ ನಡೆಸಿದ್ದಾರೆ. ನೋಡಿ, ಒಂದು ಕಡೆ ಅಧಿವೇಶನ ಮುಗಿಯುತ್ತಿದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಶಾಸಕರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲು ಮುಂದಾಗಿದ್ದಾರೆ. ಈಗ ತಮ್ಮದೇ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿದೆ ಸಭೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ. ಶಾಸಕರ ಮೀಟಿಂಗ್ ಅಧಿವೇಶನ ಮೊಟಕುಗೊಳಿಸಿದ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಆಡಳಿತಾರೂಢ ಪಕ್ಷದಲ್ಲೇ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಡಿಕೆ ಈಗ ಕಸರತ್ತನ್ನ ನಡೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾವಾರು ಶಾಸಕರನ್ನ ಕರೆದು ಸಭೆ ನಡೆಸಲಿದ್ದಾರೆ. ಸಂಜೆ 7 ಗಂಟೆಯವರೆಗೂ ನಿರಂತರ ಮೀಟಿಂಗ್ನಲ್ಲಿರ್ತಾರೆ ಡಿಕೆ ಶಿವಕುಮಾರ್ ಅವರು. ಅಧಿವೇಶನದ ಸಾಧಕ ಬಾಧಕ ಇವುಗಳನ್ನೇ ನೆಕ್ಸ್ಟ್ ಟಾರ್ಗೆಟ್ ಮಾಡಿಕೊಂಡು ಈ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮುಂಬರುವ ಚುನಾವಣೆಗಳ ತಯಾರಿ ಕೂಡ ನಡೆಸಲಿದ್ದಾರೆ ಈ ಒಂದು ಸಭೆಯಲ್ಲಿ. ಅನುದಾನ ಹಾಗೂ ಮುಂಬರುವ ಚುನಾವಣೆಗಳ ತಯಾರಿ ನಡೆಸಲಿದ್ದಾರೆ. ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಶಾಸಕರ ಜೊತೆ ಸಭೆ ನಡೆಸಲಿಕ್ಕೆ ಡಿಕೆ ಶಿವಕುಮಾರ್ ಒಂದು ಕಡೆ ಮುಂದಾಗಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳ ಶಾಸಕರ ಜೊತೆ ಮಂಥನ ನಡೆಸಲಿದ್ದಾರೆ. ಪ್ರತಿ ಜಿಲ್ಲೆಗೆ 1 ಗಂಟೆ ಸಮಯ ನಿಗದಿ ಮಾಡಿರುವಂತಹ ಡಿಕೆ ಶಿವಕುಮಾರ್ ಇನ್ಮುಂದೆ ಪ್ರತಿ ಬುಧವಾರ ಶಾಸಕರ ಜೊತೆ ಸಿಎಂ ಮೀಟಿಂಗ್ ಮಾಡಲಿದ್ದಾರೆ. ನಾಳೆ ಸಾರ್ವತ್ರಿಕ ರಜೆ ಹಿನ್ನೆಲೆಯಲ್ಲಿ ಇವತ್ತೇ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಲಿದ್ದಾರೆ. ಮುಂಬರುವ ಚುನಾವಣೆಗಳನ್ನು ಗುರಿಯಾಗಿಸಿಕೊಂಡು ಯಾವ ರೀತಿ ಜನರಿಗೆ ಅಧಿಕಾರವನ್ನು ನೀಡಿದ್ರೆ, ಅಭಿವೃದ್ಧಿಯನ್ನು ನೀಡಿದ್ರೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಹೇಗೆ ತಗೊಂಡ್ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ನಡೆಸಿದ್ದಾರೆ. ಇನ್ನು ಸಿಎಂ ಮೀಟಿಂಗ್ ಯಾವ್ಯಾವ ಶಾಸಕರ ಜೊತೆ? ಬೆಳಗ್ಗೆ 11ರಿಂದ 12 ಗಂಟೆಯವರೆಗೆ ಬೆಳಗಾವಿ ಮತ್ತು ಬಾಗಲಕೋಟೆ ಶಾಸಕರ ಜೊತೆಗೆ, ಮಧ್ಯಾಹ್ನ 12ರಿಂದ 1 ಗಂಟೆ ವಿಜಯಪುರ, ಕಲಬುರಗಿ, ಯಾದಗಿರಿ ಶಾಸಕರ ಜೊತೆಗೆ, ಮಧ್ಯಾಹ್ನ 1ರಿಂದ 2 ಬೀದರ್, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ ಶಾಸಕರ ಜೊತೆ ಮೀಟಿಂಗ್ ನಡೆಸಲಿದ್ದಾರೆ. ಮಧ್ಯಾಹ್ನ 2ರಿಂದ 3 ಉತ್ತರ ಕನ್ನಡ, ಹಾವೇರಿ, ವಿಜಯನಗರ, ಬಳ್ಳಾರಿ ಶಾಸಕರ ಜೊತೆಗೆ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಸಂಜೆ 5ರಿಂದ 6 ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಕೊಡಗು, ಸಂಜೆ 6ರಿಂದ 7 ಮೈಸೂರು, ಚಾಮರಾಜನಗರ ಶಾಸಕರ ಜೊತೆ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಸಂಜೆ 4ರಿಂದ 5 ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರ ಜೊತೆ ಮೀಟಿಂಗ್ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ ಈಗ ಶಾಸಕರನ್ನ. ಅಧಿವೇಶನ ಮೊಟಕು ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಈಗಾಗಲೇ ಬಿ ನಾಗೇಂದ್ರ ರಾಜೀನಾಮೆ ಕುರಿತು ವಿಪಕ್ಷಗಳು ಹರಿಹಾಯ್ತಾ ಇದ್ವು. ಆ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತಾ ಬಿ ನಾಗೇಂದ್ರ ಅವರ ಕುರಿತಾಗಿಯೂ ಕೂಡ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಶಾಸಕರು ಕೂಡ ರಾಜೀನಾಮೆಗೆ ಮುಂದಾಗಿರುವಂಥದ್ದು. ಇದೆಲ್ಲದರ ಮಧ್ಯೆ ಸಂಜೆ 7 ಗಂಟೆಯವರೆಗೂ ನಿರಂತರ ಮೀಟಿಂಗ್ ನಡೆಸಲಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಸರ್ಕಾರದಲ್ಲಿ ಆಗುವಂಥ ಸಾಧಕ ಬಾಧಕಗಳು ಅಂದರೆ ಮುಂದೆ ನೆಕ್ಸ್ಟ್ ಟಾರ್ಗೆಟ್ ಏನು ಎಲ್ಲದರ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಶಾಸಕರ ಜೊತೆ ಸಭೆಯನ್ನು ಕೈಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಟಾರ್ಗೆಟನ್ನು ಮಾಡ್ಕೊಳ್ಬೇಕು ಅಂತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ನೋಡಿ, ಇದು ಡಿಕೆ ಶಿವಕುಮಾರ್ ಅವರ ಮೀಟಿಂಗ್, ಈ ಒಂದು ಸಭೆ ಏನಿದೆಯಲ್ಲ ಅಂದರೆ ಶಾಸಕರ ಜೊತೆ ಕೈಗೊಂಡಂಥ ಸಭೆ ನೆಕ್ಸ್ಟ್ 2028ರ ಟಾರ್ಗೆಟ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಇನ್ನು ಮುಂದೆ ಪಕ್ಷವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸರ್ಕಾರವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗುವಂಥ ಚರ್ಚೆ. ಸೊ ಏನೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಜೀವನ್? ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಪ್ರಯತ್ನಿಸುವಂಥ ಪ್ರಯತ್ನ ಮಾಡೋಣ. ಇದೀಗ ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಮೀಟಿಂಗ್ ಸ್ಕೆಡ್ಯೂಲ್ ಅನ್ನ ನೋಡ್ತಾ ಇದೀವಿ ನಾವು. ಅಂದ್ರೆ ಯಾವ್ಯಾವ ಜಿಲ್ಲಾವಾರು ಯಾವ್ಯಾವ ಶಾಸಕರ ಜೊತೆ ಎಷ್ಟು ಅವರಲ್ಲಿ ಮೀಟಿಂಗ್ ಮಾಡಲಿದ್ದಾರೆ ಅಂತ. ಈ ಮೀಟಿಂಗ್ ಅಲ್ಲಿ ಏನಾಗ್ಬೋದಪ್ಪ ಸದ್ಯಕ್ಕಿರುವಂಥ ಚರ್ಚೆ ಅಂತ ಅಂದ್ರೆ, ಸಂಪುಟ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆ ಆದ ಬಳಿಕ
ಎಷ್ಟೋ ಶಾಸಕರಲ್ಲಿ ಅಸಮಾಧಾನ ಇತ್ತು, ಬೇಸರ ಇತ್ತು. ಅವುಗಳನ್ನು ಕೂಡ ಅಲ್ಲಿ ಆ ಮುನಿಸನ್ನು ಶಮನ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟಂಥ ಕಷ್ಟ ಕೂಡ ಅಲ್ಲಿ ನಾವು ಅವರು ಡಿ ಕೆ ಶಿವಕುಮಾರ್ ಮುಂದೆ ಇದ್ದಂಥ ಸವಾಲುಗಳನ್ನ ಕೂಡ ನಾವು ಅಲ್ಲಿ ಪರಿಗಣಿಸಿ ನೋಡೋದಾದರೆ ಹಲವಾರು ಸವಾಲುಗಳಿತ್ತು. ಡಿ ಕೆ ಶಿವಕುಮಾರ್ಗೆ ದೊಡ್ಡ ಮಟ್ಟದ ಇದು ಕಷ್ಟ ಕೂಡ ಆಗಿತ್ತು. ಯಾಕಂತ ಅಂದರೆ ಶಾಸಕರನ್ನ ಯಾರನ್ನೂ ಕೂಡ ಕಳೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇರಲಿಲ್ಲ ಡಿ ಕೆ ಶಿವಕುಮಾರ್ನ ಪರಿಸ್ಥಿತಿ ಈಗ. ಸೊ ಹಾಗೆ ಮುಂದಿನ ಬರುವ ಅಂದರೆ 2028ರ ಎಲೆಕ್ಷನನ್ನು ಕೂಡ ಟಾರ್ಗೆಟಲ್ಲಿ ಇಟ್ಕೊಳ್ಳಾಗುತ್ತೆ. ಇನ್ನು ಪಕ್ಷ ಅಂತ ಬಂದಾಗ ಅಲ್ಲಿ ಮುಂದೆ ಮಾಡುವಂಥ ಕಾರ್ಯಗಳೇನು, ಸಾಧಕಗಳೇನು, ಬಾಧಕಗಳೇನು, ನೆಕ್ಸ್ಟ್ ಯಾವ ರೀತಿಯಾಗಿ ಮುನ್ನುಗ್ಗಬೇಕು, ಜನಗಳನ್ನು ಯಾವ ರೀತಿಯಾಗಿ ಮತದಾರರನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಆಯಾ ಕ್ಷೇತ್ರವಾರು ಇವುಗಳನ್ನೆಲ್ಲ ಚರ್ಚೆ ಮಾಡಬೇಕಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಈ ಒಂದು ಮಹತ್ವದ ಸಭೆಯನ್ನು ಕೈಗೊಂಡಿದ್ದಾರೆ.